ಡಿಯರ್ ಉಮಾ ಏಪ್ರಿಲ್ ಮಂತಲ್ಲಿ ಥಿಯೇಟರಲ್ಲಿ ಬಿಡುಗಡೆಯಾಗಿ ಫ್ಲಾಪ್ ಆದಂತ ಈ ಸಿನಿಮಾ ಈಗ ಸನ್ನೆಕ್ಸ್ಟ್ ಅಲ್ಲಿ ತೆಲುಗು ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಈ ಮೂವಿ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಗ್ಲಿಲ್ಲ. ಪೃಥ್ವಿ ಅಂಬಾರ್ ಅವರು ಮೊದಲ ಬಾರಿಗೆ ತೆಲುಗು ಭಾಷೆಯಲ್ಲಿ ನಟಿಸಿದ್ದಾರೆ ಅನ್ನೋ ಒಂದೇ ಕಾರಣದಿಂದಾನೇ ಈ ಸಿನಿಮಾನ ನೋಡಿದೆ. ಒಂದು ಸಿನಿಮಾಗೆ ಕೇವಲ ಕಥೆ ಮಾತ್ರ ಚೆನ್ನಾಗಿದ್ರೆ ಸಾಲದು, ಒಳ್ಳೆ ಡೈರೆಕ್ಷನ್ ಕೂಡ ಇರಬೇಕು ಅನ್ನೋ ಮಾತನ್ನ ಈ ಸಿನಿಮಾ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಮೇಲ್ನೋಟಕ್ಕೆ ಈ ಸಿನಿಮಾದ ಟೈಟಲ್ ನೋಡಿದ್ಮೇಲೆ ನಮ್ಗೆ ಇದೊಂದು ಲವ್ ಸ್ಟೋರಿ ಅಂತ ಅನ್ಸುತ್ತೆ, ಆದ್ರೆ ಇದೊಂದು ಮೆಡಿಕಲ್ ಮಾಫಿಯಾ ಕುರಿತಾದಂತ ಒಂದು ಥ್ರಿಲ್ಲರ್ ಸಿನಿಮಾ. ಸುಮಾರು 2.5 ಗಂಟೆ ಡ್ಯೂರೇಷನ್ ಇರುವಂತ ಈ ಸಿನಿಮಾದಲ್ಲಿ ಲವ್, ಎಮೋಷನ್ಸ್, ಕಾಮಿಡಿ, ಹೀರೋಯಿಸಂ ಇನ್ನೂ ಹಲವಾರು ಅಂಶಗಳನ್ನ ತುರುಕಿದ್ದಾರೆ. ಮೂವಿ ನೋಡುವಂತ ಪ್ರೇಕ್ಷಕನಿಗೆ ಇಷ್ಟೊಂದು ಸ್ಟಫ್ ಅನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ, ಅದಕ್ಕೆ ಈ ಮೂವಿ ಸ್ವಲ್ಪ ಹೆವಿ ಅನ್ಸುತ್ತೆ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಡಾಕ್ಟರ್ ಆಗ್ಬೇಕು ಅಂತ ಹಳ್ಳಿಯಿಂದ ಬಂದು ಒಂದು ಮೆಡಿಕಲ್ ಕಾಲೇಜ್ಗೆ ಸೇರ್ಕೊಂತಾಳೆ ಉಮಾ. ಇನ್ನೊಂದ್ ಕಡೆ ರಾಕ್ ಸ್ಟಾರ್ ಆಗ್ಬೇಕು ಅಂತ ಸ್ಟ್ರಗಲ್ ಮಾಡ್ತಿರೋಂತ ದೇವ್ಗೆ ಎಲ್ಲೋದ್ರೂ ಗೆಟ್ ಔಟ್ ಅನ್ನೋರೇ ಜಾಸ್ತಿ, ಇನ್ಕ್ಲೂಡಿಂಗ್ ಅವರ ತಂದೆ. ಇವರಿಬ್ಬರ ಪರಿಚಯ ಆದ್ಮೇಲೆ ಲವ್ ಆಗುತ್ತೆ. ಆ ನಂತರ ದೇವ್ಗೆ ಉಮಾ ಬಗ್ಗೆ ಕೆಲವೊಂದು ಶಾಕಿಂಗ್ ವಿಷಯಗಳು ಗೊತ್ತಾಗ್ತವೆ. ಅದು ಗೊತ್ತಾದ್ಮೇಲೆ ಅವ್ನು ಏನ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಸ್ಟೋರಿ. ಈ ತರದ ಕತೆ ಇರುವಂತ ಸಿನಿಮಾಗಳು ಈಗಾಗಲೇ ಹಲವಾರು ಭಾಷೆಗಳಲ್ಲಿ ಬಂದಿದಾವೆ. ಮೂವಿಲಿ ಸಿಕ್ಕಾಪಟ್ಟೆ ಫ್ಲಾಸ್ ಇದಾವೆ. ಉದಾಹರಣೆಗೆ ಹೇಳೋದಾದ್ರೆ, ಕ್ಷುಲ್ಲಕ ಕಾರಣಕ್ಕೆ ಹೆತ್ತ ಮಗನನ್ನೇ ಮನೆಯಿಂದ ಹೊರಗಡೆ ಹಾಕುವಂತ ತಂದೆ. ಸಿನಿಮಾದಲ್ಲಿ ಹೀರೋನ ಒಳ್ಳೆ ಸಿಂಗರ್ ಅಂತ ತೋರಿಸ್ತಾರೆ, ಆದ್ರೆ ಅವನೊಂದು ಸ್ಟೇಜ್ ಮೇಲೆ ಹಾಡನ್ನ ಹಾಡೋದಕ್ಕೆ ಹೋದಾಗ ಅಲ್ಲಿರುವಂತ ಜನ ಟೊಮೊಟೊಗಳಲ್ಲಿ ಹೊಡಿತಾರೆ. ಹೀಗೆ ಹೇಳ್ತಾ ಹೋದ್ರೆ ಸಿನಿಮಾದಲ್ಲಿ ಈ ತರದ ಸೀನ್ಗಳು ಸಿಕ್ಕಾಪಟ್ಟೆ ಇದಾವೆ. ಆಸ್ಪತ್ರೆಗಳಲ್ಲಿ ಜನಗಳಿಂದ ದುಡ್ಡನ್ನ ಯಾವ ತರ ಲೂಟಿ ಮಾಡ್ತಾರೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಟ್ವಿಸ್ಟ್ ಚೆನ್ನಾಗಿದೆ. ಹೀರೋಯಿನ್ ಸಾವಿನ ಬಗ್ಗೆ ಹೀರೋ ಮಾಡುವಂತ ಇನ್ವೆಸ್ಟಿಗೇಷನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಟೆಕ್ನಿಕಲಿ ಈ ಸಿನಿಮಾ ಚೆನ್ನಾಗಿದೆ. ಹೀರೋಯಿನ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಕೂಡ ಚೆನ್ನಾಗಿದೆ. ಕ್ಯಾಮರಾ ವರ್ಕ್ ಹಾಗೂ ಬಿಜಿಎಂ ಡೀಸೆಂಟ್ ಆಗಿದೆ. ಸಾಂಗ್ಸ್ ಸಿನಿಮಾಗೆ ತಕ್ಕಂತೆ ಇದೆ. ತೆಲುಗಿನ ಆಲ್ಮೋಸ್ಟ್ ನೋನ್ ಆಕ್ಟರ್ಸ್ ಎಲ್ಲ ಇಲ್ಲಿ ನಟಿಸಿದ್ದಾರೆ. ನಿರ್ಮಾಪಕರು ಇಲ್ಲಿ ಯಾವುದೇ ವಿಷಯದಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಡೈರೆಕ್ಷನ್ ಕೂಡ ವಿನ್ ಬೆಟರ್. ಇನ್ನು ನಮ್ಮ ಪೃಥ್ವಿ ಅಂಬಾರ್ ಅವರು ಆಕ್ಷನ್ ಹಾಗೂ ಎಮೋಷನ್ ಎರಡರಲ್ಲೂ ಕೂಡ ತಮ್ಮ ಭಾವನೆಗಳನ್ನ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಓವರ್ ಆಲ್ ಇವ್ರ ಕಡೆಯಿಂದ ಡೀಸೆಂಟ್ ಪರ್ಫಾರ್ಮೆನ್ಸ್. ರೈಟಿಂಗ್ ಚೆನ್ನಾಗಿದ್ದಿದ್ರೆ ಈ ಸಿನಿಮಾ ಖಂಡಿತ ಸಕ್ಸಸ್ ಆಗ್ತಿತ್ತು. ಸಿನಿಮಾದಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಮರ್ಡರ್ ಮಿಸ್ಟರಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಟೈಮ್ ಪಾಸ್ ಗೋಸ್ಕರ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ಡಿಯರ್ ಉಮಾ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.